ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯ 10ನೇ ಕಂತಿನ ಬಗ್ಗೆ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟಿಂಗ್ ಮಾಹಿತಿ ಬಂದಿದೆ. ಹಾಗೆ ಯಾರೆಲ್ಲ 10ನೇ ತರಗತಿ 11ನೇ ತರಗತಿ 12ನೇ ತರಗತಿ PUC ಮುಗಿಸಿ ಇನ್ನು ಕಾಯ್ತಾ ಇದ್ದೀರೋ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನು ಮಾಸಿಕವಾಗಿ ತಿಂಗಳಿಗೆ 1,500 ರಿಂದ 3,000 ತನಕ ಸ್ಕಾಲರ್ಶಿಪ್ಪನ್ನು ಸಂಸ್ಥೆಯಿಂದ ಇರ್ಬೋದು ಸರ್ಕಾರದಿಂದ ಇರ್ಬೋದು ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ಸಂಸ್ಥೆಯಿಂದ ತಗೊಳ್ಬೋದು ಸ್ಕಾಲರ್ಶಿಪ್, ಏನು ಡಾಕ್ಯುಮೆಂಟ್ ಬೇಕು, ಆನ್ಲೈನ್ ಲಿಂಕ್ ಏನು, ಎಲ್ಲ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಹೇಳಿ. ಯಾಕಂತ ಹೇಳಿದ್ರೆ ನಾವು ಕಾಲೇಜು ಹೋಗಿ ಇರುವಾಗ ನಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಏನು ಇನ್ಫಾರ್ಮೇಷನ್ ಇರಲಿಲ್ಲ. ಆದ್ರಿಂದ 50,000 ದಿಂದ 1 ಲಕ್ಷ ತನಕ ನಾವು ಸ್ಕಾಲರ್ಶಿಪ್ನ ವಂಚಿತರಾಗಿದ್ದೀವಿ. ದಯವಿಟ್ಟು ತಮ್ಮ ಮಕ್ಕಳಿರ್ಬೋದು, ತಮ್ಮ ಸಂಬಂಧಿಕರು ಮಕ್ಕಳಿರ್ಬೋದು, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆದರೆ ಜರೂರಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನಂತ ಹೇಳಿ. ನಿಮಗೆ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಮಾಹಿತಿ ಈ ಚಾನಲ್ ಬೇಕಾದರೆ ನಾನು ಪ್ರತಿಯೊಂದು ಹೊಸ ಸ್ಕಾಲರ್ಶಿಪ್ನ ಅಪ್ಡೇಟ್ ಆಗಿದ ಮಾಹಿತಿಯನ್ನು ಈ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಬೇಡ ಅಂತ ಹೇಳಿದರೆ ನೋ ಅಂತ ತಿಳಿಸಿ. ಯಾಕಂದರೆ ಇದರಲ್ಲಿ ರೇಷನ್ ಕಾರ್ಡು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ಹಾಕ್ತಾ ಇರ್ತೀನಿ. ಹೊಸಬರಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನಮಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ 9ನೇ ಕಂತು ಅನ್ನೋದು ಏಪ್ರಿಲ್ 10ನೇ ತಾರೀಕಿಂದ ಶುರುವಾಗಿರೋದು ನೀವೆಲ್ಲ ನೋಡಿರ್ಬೋದು. ಈಗ 1ನೇ ಹಂತದ ಚುನಾವಣೆ ಮುಗಿದಿದೆ. ಮೊನ್ನೆ 26ನೇ ತಾರೀಕಿಗೆ ಹೆಚ್ಚಿನವರಿಗೆ 2,000 ಕಂತು ಅದೇ ದಿನ ಬಂದಿರಬಹುದು. 9ನೇ ಕಂತು ಅದು 70% ಜನ ಮಹಿಳೆಯರಿಗೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಒಂದು ಹಣ ಅನ್ನೋದು ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೋದು. ಇನ್ನು 30% ಜನರಿಗೆ ಗೃಹಲಕ್ಷ್ಮಿ ಫಲಾನುಭವಿಗೆ ಇನ್ನೂ ಹೋಗಿರ್ಲಿಕ್ಕಿಲ್ಲ. ಅವರಿಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನು 2 ರಿಂದ 3 ದಿನದೊಳಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಅನ್ನೋದು ನಿಮ್ಮ ಅಕೌಂಟಿಗೆ ಹೋಗಲಿದೆ ಸ್ನೇಹಿತರೆ. ಹಾಗೆ ಸರ್ಕಾರ ಒಂದು ತರಾತುರಿಯಲ್ಲಿ ಇನ್ನೊಂದು ನಿರ್ಧಾರ ಮಾಡಿದೆ. 10ನೇ ಕಂತನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಸಮಾಲೋಚನೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ 10ನೇ ಕಂತು ಯಾವ ಡೇಟಿಗೆ ರಿಲೀಸ್ ಆಗುತ್ತೆ? ಈಗ ಮೊನ್ನೆ ನೀವು ನೋಡಿರ್ಬೋದು, 1ನೇ ಹಂತದ ಚುನಾವಣೆ ಸಂದರ್ಭದಲ್ಲಿ 2,000 ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗೆ ಬಿಡುಗಡೆ ಮಾಡಿತ್ತು. ಹಾಗೆ 10ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ಈಗ 2ನೇ ಹಂತದ ಚುನಾವಣೆ ಈಗ ಹತ್ತಿರ ದಿನ ಬಂದಿದೆ. ಆ ಹಂತದ ಒಳಗಡೆ ಹಾಕಬೇಕು ಅನ್ನುವ ಒಂದು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ನಿಮಗೆ ಹಾಕಿದರೆ ಇನ್ನು 2ನೇ ಹಂತದ ಚುನಾವಣೆ ಒಳಗೆ ನಿಮ್ಮ ಅಕೌಂಟಿಗೆ 10ನೇ ಕಂತು ಅನ್ನೋದು ಸಹ ಬಂದು ಬೀಳುತ್ತೆ ಸ್ನೇಹಿತರೆ. ನಿಮಗೆ ವಿದ್ ಪ್ರೂಫ್ 10ನೇ ಕಂತು ಒಳಗೆ ನಿಮಗೆ ನೆಕ್ಸ್ಟ್ 2ನೇ ಹಂತದ ಚುನಾವಣೆ ಒಳಗೆ ನಿಮ್ಮ 10ನೇ ಕಂತು ಅನ್ನೋದು ನಿಮ್ಮ ಅಕೌಂಟಿಗೆ ಬಿದ್ದರೆ ನಾನು ಲೈವ್ ಆಗಿ ಅಪ್ಡೇಟ್ ಮಾಹಿತಿಯನ್ನು ಈ ಚಾನಲಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಮಾಹಿತಿ ಅಂದರೆ ವಿದ್ಯಾರ್ಥಿ ವೇತನ. ತಾವು 10ನೇ ಕ್ಲಾಸು 9ನೇ ಕ್ಲಾಸ್ ಇರ್ಬೋದು, ಫಸ್ಟ್ PUC ಸೆಕೆಂಡ್ PUC ಹಾಗೆ ಡಿಗ್ರಿ, ಡಿಪ್ಲೊಮಾ, ITI, ತಾಂತ್ರಿಕ ಯಾವುದೇ ಕೋರ್ಸನ್ನು ಮಾಡ್ತಾ ಇದ್ರು ಸಹ ನೀವು ಮಾಸಿಕವಾಗಿ 1,500 ರಿಂದ 3,000 ತನಕ ವರ್ಷದಲ್ಲ ತಿಂಗಳಲ್ಲಿ ತಗೊಳ್ಬೋದು. ಅದೊಂದು ಭರ್ಜರಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಯಾವ ಸ್ಕಾಲರ್ಶಿಪ್ ಅನ್ನೋದನ್ನ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಇದನ್ನು ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ನೀವು ಅಪ್ಲೈ ಮಾಡಿ ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೊಂದು ಪ್ರೈವೇಟ್ ಖಾಸಗಿಯಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಇವಾಗ ಹೆಚ್ಚಿನ ಫೌಂಡೇಶನ್ ಸಂಸ್ಥೆಗಳು ಸ್ಕಾಲರ್ಶಿಪ್ಪನ್ನು ಸ್ಪಾನ್ಸರ್ ಮಾಡ್ತವೆ. ನೀವು ಅದು ಉಚಿತವಾಗಿ ತಗೊಳ್ಳೋದು, ನೀವೇನು ಅದನ್ನು ಮುಜುಗರ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಎಜುಕೇಷನಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಕೊಡ್ತಿರ್ಬೋದು. ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ, ಹಣ ಇದೆ. ಅವರು ನಿಮಗೆ ಎಜುಕೇಷನಿಗೆ ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಅಂತ ಹೇಳಿ ನಿಮಗೆ ಒಂದು ಸ್ಕಾಲರ್ಶಿಪ್ಪನ್ನು ಸ್ಪಾನ್ಸರ್ ಮಾಡ್ತಾರೆ. ಇಂಥದ್ದು 110 ಹಲವು ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಬರ್ತಾನೆ. ಇದೇ ಚಾನಲಲ್ಲಿ ತೋರಿಸ್ತೀನಿ. ಇದರಲ್ಲಿ ಮೊದಲನೇದಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಸ್ನೇಹಿತರೆ, ಇದು 2024ರ ಹೊಸ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದುಬಿಟ್ಟು ಯಾರೆಲ್ಲ 10ನೇ ಕ್ಲಾಸು 11, 12 ಹಾಗೆ ಪದವಿಯನ್ನು ಮುಗಿಸಿ ಹಾಗೆ ಮುಂದಿನ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಯಾರು ಹೋಗ್ತಾ ಇದ್ದೀರೋ ಅಂಥವ್ರು ದಯವಿಟ್ಟು ತಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಬಿಟ್ಟು ಮಾಸಿಕವಾಗಿ ತಿಂಗಳಿಗೆ 1,500 ರಿಂದ 3,000 ತನಕ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ದಾಖಲಾತಿ ಕೇಳ್ತಾರೆ ಅಂತ ಹೇಳಿದರೆ, ನಿಮ್ಮ 10ನೇ ತರಗತಿ 12ನೇ ತರಗತಿ ಇರ್ಬೋದು, ಪದವಿ ಇರ್ಬೋದು, ಅಂಕಪಟ್ಟಿಯನ್ನು ನೀವು ಒಂದು ಜೆರಾಕ್ಸ್ ಕಾಪಿಯನ್ನು ಅದಕ್ಕೆ ಇಡಬೇಕಾಗತ್ತೆ. ಹಾಗೆ ನಿಮಗೆ ಮತ್ತೆ ನಿಮ್ಮದು ಕುಟುಂಬದ ನಿಮ್ಮದು ಆದಾಯ ಸರ್ಟಿಫಿಕೇಟ್, ನಿಮ್ಮ ತಂದೆ ತಾಯಿದು ಇರ್ಬೋದು ನಿಮ್ಮದು ಆದಾಯ ಸರ್ಟಿಫಿಕೇಟು, ನಿಮ್ಮದು ಬರಲಿಕ್ಕಿಲ್ಲ ನಿಮ್ಮ ತಂದೆದು ಅಥವಾ ತಾಯಿದು ಆಧಾರ್ ಸರ್ಟಿಫಿಕೇಟ್ನ ಒಂದು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನಿಗೆ. ಹಾಗೆ ಪ್ರವೇಶ ನಿಮಗೆ ಒಂದು ಫೀಸ್ ಕಟ್ಟಿರ್ತೀರ ನೀವು ಕಾಲೇಜ್ ಅಡ್ಮಿಷನ್ ಆಗುವಾಗ, ಅದೊಂದು ರಿಸೀಟನ್ನು ವರ್ಷದಲ್ಲಿ ಒಂದು ಸರಿ ಕೊಟ್ಟರು ಸರಿ ಮತ್ತೆ ಅಪ್ಡೇಟ್ ಆಗಿ ಬರ್ತಾ ಇರ್ತದೆ. ಅದು ದೈಹಿಕ ಏನಾದರೆ ಅಂಗವೈಕಲ್ಯ ಏನಾದರೂ ಇದ್ದರೆ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಮಾತ್ರ ಒಂದು ಸರ್ಟಿಫಿಕೇಟನ್ನು ಅಪ್ಲಿಕೇಶನಲ್ಲಿ ಅಟ್ಯಾಚ್ ಮಾಡಲಿಕ್ಕಿರ್ತದೆ. ಇದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆಯಲ್ಲ ಕೆಳಗಡೆ, ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಆ ಲಿಂಕಿಗೆ ಹೋಗ್ಬಿಟ್ಟು ಡೈರೆಕ್ಟು ನೀವು ಅದನ್ನು ಲಿಂಕ್ನಲ್ಲಿ ಅಪ್ಲಿಕೇಶನ್ ಅಂತ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಕೈಯಲ್ಲೇ ಎಲ್ಲ ಫುಲ್ ಮಾಡಿ ಅದನ್ನು ಒಂದು ಅಡ್ರೆಸ್ಸಿಗೆ ಭರ್ತಿ ಮಾಡಬೇಕಾಗತ್ತೆ, ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಆ ಅಡ್ರೆಸ್ ಎಲ್ಲಿ ಕಳಿಸ್ಬೇಕಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಡಿಸ್ಪ್ಲೇಯಲ್ಲೂ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ, ನಿಮಗೆ ತೋರ್ತಾ ಇರ್ಬೋದು ಪರದೆಯಲ್ಲಿ ಸಹ. ಬರ್ಕೊಳ್ಳಿ ಸ್ನೇಹಿತರೆ, ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ, ತುಮಕೂರು ರಸ್ತೆ, ಬೆಂಗಳೂರು
ಪಿನ್ ಕೋಡ್ ಬಂದುಬಿಟ್ಟು 560073. ಈ ಅಡ್ರೆಸ್ಸಿಗೆ ಬಂದುಬಿಟ್ಟು ನೀವು ಒಂದು ಪೋಸ್ಟ್ ಮಾಡಿ, ಅಂದರೆ ನಿಮಗೆ ಪೋಸ್ಟ್ ಮಾಡಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಲ್ಲ ಅದಕ್ಕೆ ಆ್ಯಡ್ ಮಾಡಿ ಕಳಿಸ್ಬಿಡಿ. ನಿಮಗೆ ರಿಪ್ಲೈ ಮಾಡಿಬಿಟ್ಟು ನಿಮ್ಮ ಅಕೌಂಟಿಗೆ ತಿಂಗಳ ಹಣವನ್ನು ಕಳಿಸ್ತಾ ಇರ್ತಾರೆ. ಅವರಿಗೆ ಹಣದ ಸಮಸ್ಯೆ ಏನು ಬರೋದಿಲ್ಲ. ನಿಮಗೆ ಒಂದು ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಇರ್ಬೋದು, ನಾವು ಇಂಥದ್ದೆಲ್ಲ ಯೂಸ್ ಮಾಡ್ಕೊಂಡಿಲ್ಲ, ನಮಗೆ ಮಾಹಿತಿ ಸಿಕ್ಕಿಲ್ಲ. ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ದಯವಿಟ್ಟು ಈ ವಿಡಿಯೋ ನಿಮಗೆ ಬೇಕಿದ್ದರೆ, ಇದೇ ಸ್ಕಾಲರ್ಶಿಪ್ ಸಬ್ಜೆಕ್ಟ್ ಬೇಕಿದ್ದರೆ ನೀವು ಎಸ್ ಅನ್ನೋದನ್ನು ಕಮೆಂಟಲ್ಲಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾನು ಇದು ಮಾಡೋದಿಲ್ಲ, ಸ್ಕಾಲರ್ಶಿಪ್ ನಿಮಗೆ ಬೇಡ, ಅವಶ್ಯಕತೆ ಇಲ್ಲ, ನೀವು ತಿಳ್ಕೊತೀರಾ ಅಂತ ಹೇಳಿದಾದರೆ ನಾನು ಮಾಡೋದಿಲ್ಲ. ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಈ ಸ್ಕಾಲರ್ಶಿಪ್ ಮಾಹಿತಿ ಬೇಕಂತ ಹೇಳಿದರೆ ತಂದೆ ತಾಯಿಯವರು ಯಾರೆಲ್ಲ ನೋಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಅವರು ದಯವಿಟ್ಟು ಎಸ್ ಅಂತ ತಿಳಿಸೋದನ್ನ, ಯಾಕಂತ ಹೇಳಿದ್ರೆ ನಮಗೆ ಇನ್ನೊಂದು ಹೊಸ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಹೊಸಬರಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮಗೊಂದು ಸಪೋರ್ಟಿಗೆ ಈ ವಿಡಿಯೋವನ್ನು ಲೈಕ್ ಕೊಡಿ. ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಮಾಹಿತಿಯನ್ನು ತಿಳಿಸ್ಕೊಡಿ ಅನ್ನೋದು ನಮ್ಮ ಅಭಿಲಾಷೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.